ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಅಂತ ಅಂದ್ಕೋತೇನೆ. ನಾನು ಆರಾಮಾಗಿದ್ದೇನೆ. ಇವತ್ತು ನಾನು ಮತ್ತು ನಿಶಿ ಪೂಜೆಗೆ ಹೊರಟಿದ್ದೇವೆ, ಸತ್ಯನಾರಾಯಣ ಪೂಜೆಗೆ. ಬೆಟ್ಟ ಹತ್ತುತ್ತಾ ಇದ್ದೇವೆ ಮನೆ ಹತ್ರ. ನಾನು ಸ್ವಲ್ಪ ಮುಂದೆ ಬಂದೆ, ನಿಶಿ ಬೆಟ್ಟ ಹತ್ತುತ್ತಿದ್ದಾಳೆ ಕಷ್ಟದಲ್ಲಿ. ತುಂಬ ಅಪ್ಪಿ ಇದೆ. ಹಲಸಿನ ಹಣ್ಣು ಈಗ ಗುಜ್ಜೆ ಗುಜ್ಜೆ ಇದೆ. ಹಲಸಿನ ಹಣ್ಣು ಆಗಿಲ್ಲ. ನಮ್ಮ ಊರಲ್ಲಿ ಹಣ್ಣಾಗುವಾಗ ಮಳೆಗಾಲ ಹಿಡಿಯುತ್ತೆ. ಇಲ್ಲಿಗೆ ಬರುವಾಗ ಸಾಕಾಯಿತು ಹುಡುಗಿಗೆ. ಗೀತಾ ಮಮ್ಮಿ ಬರ್ತೇನೆ ಅಂತ ಹೇಳಿದರು, ಹಾಗಾಗಿ ವೇಟ್ ಮಾಡ್ತಿದ್ದೇವೆ. ರಾಮನಗರ ತಲುಪಿದ ಮೇಲೆ ಗೀತಾ ಮಮ್ಮಿ, ಮಲ್ಲಿಕಾ, ಸುಮನಕ್ಕ ಎಲ್ಲರೂ ಒಟ್ಟಿಗೆ ಸೇರಿ ಸತ್ಯನಾರಾಯಣ ಪೂಜಾ ಮನೆಗೆ ರೀಚ್ ಆದ್ವಿ. ಪೂಜೆ ಆಗ್ತಾಯಿತ್ತು. ಫುಲ್ ಮೋಡ ಕವಿದ ವಾತಾವರಣ ಇತ್ತು ಇವತ್ತು. ಪೂಜೆ ಮನೆಯಲ್ಲಿ ಪೂಜೆ ಆಗಿ ಮಂಗಳಾರತಿ ಆಗಿ ಪ್ರಸಾದ ತಗೊಳ್ಳುವ ಅಷ್ಟೊತ್ತಿಗೆ ಮಳೆ ಬೀಳಕ್ಕೆ ಸ್ಟಾರ್ಟ್ ಆಯಿತು. ನೋಡಿ, ಪ್ರಸಾದ ಕೊಡೋಕ್ಕೆ ಶುರುವಾಗಿದ್ದೇ ಆಗಿತ್ತು, ಮಳೆ ಬಂತು. ಪೂಜೆ ಮಾಡಿದ್ದು ಮಳೆ ಬರಲಿಕ್ಕೆ ಅನ್ನುವ ಥರ ಇವತ್ತು ಮಳೆ ಬಂತು. ಅಲ್ಲಿಂದ ಮಳೆ ಸ್ವಲ್ಪ ಕಮ್ಮಿ ಆದಮೇಲೆ ಊಟ ಮಾಡಿಕೊಂಡು ನಮ್ಮ ಮಾಮೂಲಿ ಸೆಲ್ಫಿ ಎಲ್ಲ ಇತ್ತಲ್ವ, ಅದನ್ನ ಎಲ್ಲರ ಜೊತೆ ಸೇರಿ ಸೆಲ್ಫಿ ತೆಗೆದು ಹೊರಟೆ. ಮನೆಗೆ ಬರೋಷ್ಟೊತ್ತಿಗೆ ಲೈಟಾಗಿ ಒಂದೊಂದು ಹನಿ ಮಳೆ ಬೀಳ್ತಾ ಇತ್ತು. ಫೈನಲಿ ಮನೆ ರೀಚ್ ಆದೆ. ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ.